ಓಂ ಶ್ರಿಯಃಪತ್ತೇ ನಿತ್ಯಾ ಗಣಿತಗುಣಮಾಣಿಕ್ಯ ವಿಶದಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯರಚನಾಶೀಲವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯದೀಪ್ತಾಯ ಹರಯೇ ಅಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಃ ಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಯಶೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮ ಜಿಜ್ಞಾಸಾ ಓಂ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯಾಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಃ ತಮುಪಾಸೆ ಶ್ರೀಯಃಪತಿ. ಇಲ್ಲಿ ನೋಡಿ, ಸುಧಾ ಓದ್ತೀವಿ, ಗೀತಾಭಾಷ್ಯ ಓದೋದಿಲ್ಲ ಅಂತ ಹೇಳಿದರೆ ಟೀಕರ ಹೇಗೆ ಗೀತಾಭಾಷ್ಯ ಟೀಕ ಬರಿತೇನೆ ಇದ್ದಿಲ್ಲ. ಪ್ರಮೇದೀಪಿಗೆಲ್ಲ ಬರೆದ್ರೋ ಇಲ್ಲೋ, ಏನರ್ಥ ಅದಕ್ಕೀಗ? ಎಷ್ಟೋ ಅದು ಓದಿದ ಸುಧಾ ಎಷ್ಟು ಕ್ಲಿಯರ್ ಆಗುತ್ತೆ. ಎಷ್ಟೋ ವಿಷಯಗಳು ಸುಧಾದ ಓದಿದ್ದು ಉಪಯೋಗ ಆಗೋದು ಅದು ಓದಿದಾಗ. ಇಲ್ಲ ಅವರು ಯಾವುದು ಅದು ಒಂದಕ್ಕೆ ವ್ಯಾಖ್ಯಾನ ಬರೆದು ಬಿಟ್ಟಿದ್ರೆ ಅಕಸ್ಮಾತ್ ಏನಾಗ್ತಿತ್ತು, ಅದು ಮಾತ್ರ ಓದಿದ್ರೆ ಸಾಕಾಗ್ತಿತ್ತು ಅಂತಾಗ್ತದೆ. ಅಷ್ಟಕ್ಕೂ ಬರೆದಿದ್ದಾರೆ ಅಂದಮೇಲೆ ಅಷ್ಟು ಓದಬೇಕು ಅಂತ ಆಯ್ತಲ್ಲ. ಈಗ ಗೊತ್ತಾಯ್ತಾ? ಓಂ ತದವ್ಯಕ್ತಮಾಹಿ ಓಂ ಅತ್ರ ಪರಮಾತ್ಮನೋ ಅವ್ಯಕ್ತತ್ವಮಾದೌ ವಿಸ್ತರೇಣ ಸಮರ್ಥಿತಂ. ಈಗ ಇದು ಪಾಲಕತ್ವಾಧಿಕರಣ ಮುಗೀತು. ಒಟ್ಟಿ ಮೇಲೆ ದೇವರು ಸೃಷ್ಟಿಕರ್ತ ಲಯಕರ್ತ ಅಂತ ಒಪ್ತೀವಿ, ಪಾಲಕರ್ತ ಒಪ್ಪೋದಿಲ್ಲ ಅಂದರೆ ಒಪ್ಪಬೇಕು ಅಂತ ಹೇಳಿದ್ರು. ಅದು ಆಟೋಮೆಟಿಕ್ ಅಲ್ಲ. ಅದು ಅದಕ್ಕೆ ಯಾರು ಬೇಕು ಅದು ಹೇಳ್ತಾರೆ. ಸರಿಯಾಗಿ ನೋಡ್ಕೊ ಅಂತ ಹೇಳ್ತಾರೆ. ನೋಡ್ಕೊಳ್ಳೋದೇನದು? ನೋಡ್ಕೊಳ್ಳೋದೇನು? ಅದೊಂದು ಕೆಲಸ. ಆಚಾರ್ಯ ತಾಯಿನೇ ಏನು ಮಾಡಿದರು? 3 ವರ್ಷದ ಆಚಾರ್ಯರಿಗೆ ಈ ಹಾಲು ಮೊಸರಿನ ಪಾತ್ರೆ ಇದೆ ನೋಡ್ಕೊ ಅಂತ ಹೇಳಿದರು. ತಕ್ಷಣ ಆಚಾರ್ಯ ಏನು ಮಾಡಿ ಬಂದು ನೋಡಿದರೆ ದೊಡ್ಡ 2 ಬಡ್ಡೆಗಳು ಇಳಿಸ್ಬಿಟ್ಟು, ಯಾಕೆ ನೋಡ್ಕೊ ಫರ್ಮೆಂಟಾಗಿ ನೋಡ್ಕೊತ ಯಾರೂ ಏನು ಮುಟ್ಟಾಗಿಲ್ಲ ಅಂತ ವ್ಯವಸ್ಥೆ ಮಾಡಿ. ತಾತ್ಪರ್ಯ ನೋಡ್ಕೊಳ್ಳೋದು ಒಂದು ಕೆಲಸ ಅಂತ ಆಯ್ತೋ ಇಲ್ಲ. ಈಗ ಈ ಡಿಪಾರ್ಟ್ಮೆಂಟ್ ಕೆಲಸ ಮೇಂಟೆನೆನ್ಸ್ ಇಂಜಿನಿಯರ್ ಇರ್ತಿರ್ತಾರೆ. ಅವ್ರ ಕೆಲಸ ಏನು? ಮೇಂಟೈನ್ ಮಾಡೋದಷ್ಟೇ. ರಾತ್ರಿ ಹೊತ್ತಾರೆ ನೈಟ್ ಡ್ಯೂಟಿ ಇರುತ್ತೆ ಅವ್ರಿಗೆ. ನೈಟ್ ಬರೀ ನೈಟ್ ವರ್ಕ್ ಮಾಡೋ ಕರೆಂಟ್ ಎಷ್ಟು ಫಜಿತಿ ಆಗುತ್ತೆ. ರಾತ್ರಿ ವ್ಯವಸ್ಥೆ ಇದೆ ಅದಕ್ಕೊಂದು. ಅದೊಂದು ಕೆಲಸ. ಅವ್ರಿಗೆ ಸಂಬಳ ಇದೆ ಅದು ಈಕ್ವಲ್ ಸ್ಯಾಲ್ರಿ ಸಿಗುತ್ತೆ ಅದಕ್ಕೆ. ಆದ್ದರಿಂದ ಅದೇನಲ್ಲ, ಪಾಲಕತ್ವ ಕೂಡ ಆಟೋಮೆಟಿಕ್ ಅಲ್ಲ. ದೇವರೇ ನಾವು ಮಾಡೋಕ್ಕಂತೂ ಸಾಧ್ಯ ಇಲ್ಲ. ಮಲ್ಕೊಂಡ್ಬಿಟ್ಟಿರ್ತೀವಿ. ಪಾಲಕ ಮಲ್ಕೊಂಡ್ಬಿಟ್ಟಿರ್ತಾನೆ. ಬೆಳಿಗ್ಗೆ ಮಲಗಿದ್ದಾನೆ, ಬೆಳಿಗ್ಗೆ ಹೇಳ್ತಾನೆ. ಮಧ್ಯಸ್ಥಿತಿ ಪಾಲನೆ ಆಗಬೇಕಲ್ಲ ಅವನಿಗೆ. ಬೆಳಿಗ್ಗೆ ಹೇಳೋದು ಯಾವಾಗ? ಅವನು ಬದುಕಿದ್ರೆ ಅಲ್ಲಿವರೆಗೂ. ಮಲಗಿದ್ರೆ ಮಲಗೇ ಬಿಟ್ಟ ಅಂತ ಕೇಳಿದರೆ ಯಾವಾಗ ಹೋಯ್ತಲ್ಲ. ಪಾಲನೆ ಮಾಡಲಿಲ್ಲ ಅಂದರೆ ಸತ್ತ ಅಂತ ಆಗಲಿಲ್ಲ. ದೇರ್ ಫೋರ್ ಮೇಂಟೆನೆನ್ಸ್ ಅಂಬೋದು ಏನದು? ಸರಿಯಾಗಿ ನೋಡ್ಕೊಳ್ಳಿಲ್ಲ, ಕಳ್ಕೊಂಡ. ನೋಡ್ಕೊಳ್ಳೋದು ದೊಡ್ಡ ಕೆಲಸ. ಆದ್ದರಿಂದ ಅದನ್ನು ದೇವರೇ ಮಾಡ್ತಾನೆ, ನಮ್ಮ ಕೈಲಿಲ್ಲ. ಓಂ ತದವ್ಯಕ್ತಮಾಹಿ ಓಂ ಹತ್ರ ಎಷ್ಟೋ ಸರಿ ಕೆಲಸ ಕೊಡಿಸ್ತಾರೆ ಕೆಲವರು. ಅವ್ರನ್ನ ಕೆಳಗೆ ಡಿಸ್ಮಿಸ್ ಆಗಿಬಿಡ್ತಾರೆ. ಆಮೇಲೆ ಕೆಲಸ ಕೊಡಿ ಮತ್ತೆ ಹೇಳಕ್ಕೆ ಬರ್ತಾರೆ, ಬೈತಾರೆ. ನಾನು ಮರ್ಯಾದೆ ಹಾಳು ಮಾಡಿದ್ದು ಹೋಗು ಅಂತ ಹೇಳ್ತಾರೆ. ಕೆಲಸ ಉಳಿಸ್ಕೊಳ್ಳೋದು ನಿನ್ನ ಕೆಲಸ ಅಲ್ಲೇನು. ಉಳಿಸಿದ ಮೇಲೆ ಏನು ಮಾಡಬೇಕು? ಅವನು ಉಳಿಸ್ಕೋಬೇಕಲ್ಲ. ಪಾಲನೆ ಮತ್ತು ಆಟೋಮೆಟಿಕ್ ಆಗಿದ್ದರೆ ಉಳಿಸೋ ಪ್ರಶ್ನೆಗೆ ಬರ್ತಿರಲಿಲ್ಲ. ಹೌದು, ಮೇಂಟೆನೆನ್ಸ್ ಅನ್ನೋ ದೊಡ್ಡ ಪಾರ್ಟ್. ಅದು ಭಾರಿ ದೊಡ್ಡದು. ಇವತ್ತು ಇದನ್ನೆಲ್ಲ ಹಾಕ್ಸಿರ್ತಾರೆ, ಬಂದು ಮೇಂಟೈನ್ ಮಾಡಬೇಕು ಅವರು. UPC ಹಾಕ್ಕೊಂಡಿರ್ತಾರಲ್ಲ, UPS ಎಲ್ಲ ಮೇಂಟೆನೆನ್ಸ್ ಬೇಕು ಅದಕ್ಕೆ. ಓಂ ತದವ್ಯಕ್ತಮಾಹಿ. ಅಡುಗೆ ಮಾಡೋದು ಮುಚ್ಚಿಡಬೇಕಲ್ಲ, ಹಾಗೆ ಅದೊಂದು ಮೇಂಟೆನೆನ್ಸ್. ಅದು ಇಲ್ಲವ್ರು ಯಾರು ಎಲಿ ಕೆಳ ಬಿದ್ದರೆ ಏನು ಮಾಡಬೇಕಿದ್ರು? ಹೋಗಿ ಜಿಳ್ಳೆಗಳು ಬಿದ್ದರೆ ಅದು ಮೇಂಟೈನ್ ಮಾಡೋದು ಬಡಿಸೋರಿಗೆ ಜವಾಬ್ದಾರಿ. ಅತ್ರ ಪರಮಾತ್ಮನೋ ಅವ್ಯಕ್ತತ್ವಮಾದೋ ವಿಸ್ತರೇಣ ಸಮರ್ಥಿತಂ. ಹಿಂದೆಲ್ಲ ಪರಮಾತ್ಮ ಅವ್ಯಕ್ತ ಅಂತ ಹೇಳಿಬಿಟ್ಟಿದ್ದಾರೆ. ಇಲ್ಲೊಂದು ವಿಷಯ ಹೇಳ್ತಾರೆ. ಒಂದು ಪ್ರಶ್ನೆ. ತತಸ್ತರಿಹಿ ಭಕ್ತ್ಯಾದಿ ಸಾಧನ ವೈಯರ್ಥ್ಯಂ ಇತ್ಯಾಶಂಕ್ಯ ಪ್ರಕಾಶಶ್ಚ ಕರ್ಮಣಿ ಅಭ್ಯಾಸಾತಿಥಿ ದೃಶ್ಯತ್ವಂ ಚೋಕ್ತಂ ತದೇತದುಭಯಂ ವಿರುದ್ಧಮಿತ್ಯಾಶಂಕ್ಯ ಅಥವಾ ಅನಂತೇನ ತಥಾ ಹಿ ಲಿಂಗಮಿತಿ ಸೂತ್ರಿತಂ. ಅತ್ರ ವಿಶೇಷ ವಿರೋಧ ಶಾಂತಿರ್ನ ಸ್ಫುಟಾ ಪ್ರತೀಯತೆ ಇತಿ ಅತಃ ತಸ್ಯ ತಾತ್ಪರ್ಯವಾಹ ಅವ್ಯಕ್ತೋಪಿ. ಒಟ್ಟು ಪ್ರಶ್ನೆ ಇಷ್ಟೇ. ದೇವರು ಅವ್ಯಕ್ತ ಅಥವಾ ದೊಡ್ಡ ಒತ್ತಿ ಹೇಳಿದರು. ಆತನ ನೋಡಬೇಕು ಅಂದರು. ಕಾಂಟ್ರಡಿಕ್ಷನ್ ಆಗಲಿಲ್ಲ. ಇದು ಅವ್ಯಕ್ತ ನೋಡೋದು ಹೇಗೆ ನಾವೀಗ? ಕೆಲವು ಮತ್ತಲ್ಲಿ ದೇವರನ್ನು ಅಪ್ರೋಕ್ಷ ಜ್ಞಾನ ಒಪ್ಪೋದಿಲ್ಲ ಅವರು. ಯಾಕಂದರೆ ದೇವ್ರನ್ನ ಕಾಣೋದಕ್ಕೆ ಬರೋದಿಲ್ಲ. ಆದ್ದರಿಂದ ಅಪ್ರೋಕ್ಷ ಜ್ಞಾನ ಇಲ್ಲ ಅಂದ್ಬಿಡ್ತಾರೆ ದೇವ್ರ ಬಗ್ಗೆ. ಹಾಗಿದೆ ಅವ್ಯಕ್ತ ಅಂತ ಹೇಳಿದ ಮೇಲೆ ಕಾಣೋದಿಲ್ಲ ಅಂತ ಆಯ್ತಲ್ಲ. ಮತ್ತು ಅಪ್ರೋಕ್ಷ ಜ್ಞಾನಿ ಅಂತ ಕರೀಲೇಬಾರದು. ಹಾಗಿದ್ರೆ ನೀವೀಗ ದೇವ್ರನ್ನ ಕಂಡಾಗ ಅಪ್ರೋಕ್ಷ ಜ್ಞಾನಿ ಆಗ್ತಾನೆ, ದೇವ್ರು ಕಾಣೋದಿಲ್ಲ. ಅರ್ಥ ನನಗೆ ಅಪ್ರೋಕ್ಷ ಜ್ಞಾನವೂ ಇಲ್ಲ, ಮೋಕ್ಷನೂ ಇಲ್ಲ ಅಂತ. ಅದು ಸರಿಯಲ್ಲ. ಹಾಗಿದ್ರೆ ಅವ್ಯಕ್ತ ಅಂತ ಯಾಕೆ ಹೇಳಿದ್ರಿ? ಕಾಡುತ್ತಾರೆ ಅವ್ಯಕ್ತ ಅಂತ ಯಾಕೆ ಹೇಳಿದ್ರಿ? ಹಾಗಿದ್ರೆ
ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಸಾಮಾನ್ಯ ಅಲ್ಲ. ರಾಜ ನೋಡೋದು ಕಷ್ಟ ಅಂತ ಹೇಳಿದರು ಬೈ ಚಾನ್ಸ್. ಹಾಗೆಲ್ಲ ನೋಡೋಕ್ಕಾಗಲ್ಲ ರಾಜರನ್ನ ಅಂತೇಳಿ ಏನು ಮಾಡಿ ಹೋದ ದಬ್ಬು ಕಳಿಸಿದ್ರು. ಅದು ಒಳಗೆ ಬಿಡಲೇ ಇಲ್ಲ ಕೊನೆಗೆ. ರಾಜ ಎಲ್ಲ ಮೆರವಣಿಗೆ ಹೋಗ್ತಿದ್ದ, ನೋಡಿಬಿಟ್ಟ, ಸದ್ಯ ನೋಡಿಬಿಟ್ಟು ಬಿಡುವರಾಯ ಅಂತ ಹೇಳಿದ. ಈ ಪ್ರಶ್ನೆ ಬರುತ್ತೆ ಈಗ. ರಾಜ ನೋಡೋಕ್ಕಾಗಲಿಲ್ಲ, ಮೆರವಣಿಗೆಯಲ್ಲಿ ನೋಡಿಬಿಟ್ಟ, ದೇವ್ರನ್ನ ಆ ರೀತಿ ನೋಡ್ಬೋದಾ ಅಂತ ಪ್ರಶ್ನೆ ಬಂತೀಗ. ಅದಕ್ಕೆ ಹೇಳ್ತಾರೆ ರಾಜ ಅವ್ಯಕ್ತನಲ್ಲ, ಆತ ವ್ಯಕ್ತನೇ. ನಮಗೆ ಹೋಗ್ಲಿಕ್ಕಾಗಿದ್ದಿಲ್ಲ, ನೋಡ್ಲಿಕ್ಕಾಗಲಿಲ್ಲ. ಈ ಮೆರವಣಿಗೆಯಲ್ಲಿ ನೋಡಿದ್ರೆ ಮುಗಿದೋಯ್ತು ಅಷ್ಟೇ. ಆದರೆ ದೇವ್ರು ಹಾಗಲ್ಲ. ಇವತ್ತು ಗಾಡಿನ ಬೈ ಚಾನ್ಸ್ ನೋಡಿದವರಿದ್ದಾರಾ? ಸಾಧ್ಯನೇ, ಗೊತ್ತಾಯ್ತಾ? ರೂಪನ ಕುರುಡ ನೋಡೋ ಚಾನ್ಸಸ್ ಇದೆಯಾ? ಸಾಧ್ಯ ಇಲ್ಲ. ಅವ್ಯಕ್ತ ಪದಾರ್ಥನ ಎರಡಿದೆ ಈಗ. ಅಲ್ಲಿ ವಸ್ತು ಇರಬೇಕು, ಇನ್ನು ಕಣ್ಣಿರಬೇಕು. ಕಣ್ಣಿದ್ರೂ ಕಾಣೋದಿಲ್ಲ, ಮೈಕ್ರೋವೇವ್ಸ್ ಕಾಣುತ್ತಾ? ಕಣ್ಣಿಗೆ ಕಾಣೋದಿಲ್ಲ. ಯಾಕೆ? ಇವೆ ಆದರೆ ಕೆಲವು ಇದು ಇದೆ, ಕಣ್ಣೇ ಇಲ್ಲ, ಕಾಣಿಸೋದಿಲ್ಲ. ಅವ್ಯಕ್ತ ಅದು ಸ್ವಭಾವತಃ ಅವ್ಯಕ್ತ ಅಂದಮೇಲೆ ದೇವ್ರು ನೋಡಿ ಅಂತ ಹೇಗೆ ಹೇಳ್ತೀರಿ? ಮತ್ತು ಕಂಡ ಅಂತ ಬೇರೆ ಹೇಳ್ತೀರಲ್ಲ ಎಷ್ಟೋ ಜನಗಳಿಗೆ. ಧ್ರುವನಿಗೆ ಕಂಡ ಅಂತ, ಇದೇನು ಕಾಂಟ್ರಡಿಕ್ಷನ್ ಅಲ್ವಾ ಅಂತ ಪ್ರಶ್ನೆ ಉತ್ತರ ಕೊಡ್ತಾರೆ. ಈಗ ಎಷ್ಟು ಇಂಪಾರ್ಟೆಂಟ್ ನೋಡಿ ಅದು. ತದವ್ಯಕ್ತಮ ಅದಕ್ಕೆಲ್ಲ ಅಪ್ರೋಷನ್ ಅಂತ ಕರೆಯೋದಿಲ್ಲಲ್ಲ, ಅದನ್ನ ಕರೆಯೋದಿಲ್ಲ. ಇದನ್ನ ಮಿನಿಸ್ಟ್ರ್ ನಾನು ನೋಡಿಬಿಟ್ಟೆ, ಗೊತ್ತಾಯ್ತಾ? ಈಗ ಮಿನಿಸ್ಟ್ರ್ ನೋಡಿ ಕೆಲಸ ಆಗುತ್ತೆ ಅಂತ ಹೇಳಿದ್ರಲ್ಲ, ಮೆರವಣಿಗೆಯಲ್ಲಿ ನೋಡಿಬಿಟ್ಟೆ, ಕೆಲಸ ಆಗಲೇ ಇಲ್ಲ ಅಂತ ಹೇಳಿದ್ರು. ಈ ಮೆರವಣಿಗೆಯಲ್ಲಿ ನೋಡೋದು ಕೆಲಸ ಆಗೋದಾಗಿದ್ದರೆ ಇವತ್ತು ಕಾಲೇಜೊಳಗೆ ಓಡಾಡಿಬಿಟ್ರೆ ಕಾನ್ಗೆ ಬಂದುಬಿಡ್ತದ? ಬರೋದಿಲ್ಲ. ಏನು ಉತ್ತರ ಕೊಡಬೇಕು ಅದಕ್ಕೆ? ಹಾಂ 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 ಅದು ಉಪಯೋಗ ಏನದ್ರಿಂದ? ಕಾಂಟ್ರಡಿಕ್ಷನ್ ಆಯ್ತಲ್ಲ. ಕಾಣಿಸೋದಿಲ್ಲ ಅಂತ ಕಾಣಿಸ್ತಾನೆ ಅಂದರೆ ರಿಸಲ್ಟ್ ಒಂದೇ ಆಯಿತು. ಅಲ್ಲ, ಆಗಲಿಲ್ಲ. ಅದು ಆ್ಯಂಗಲ್ ಏನೇ ಆದರೂ ಅದೇ ರಾಜ ಕಾಣಲಿಲ್ಲ, ಕಂಡಾದಾಗ ಆಯ್ತು ಅಷ್ಟೇ ಹೊರತು ಬೇರೆ ವ್ಯತ್ಯಾಸ ಬಂತು. ನಮ್ಮ ಮುಖ್ಯ ಸಾಲ್ವ್ ಆಗಲಿಲ್ಲ ಪ್ರಶ್ನೆ. ಈಗ ಮುಖ್ಯ ಅವ್ಯಕ್ತ ಅಂದಮೇಲೆ ಇನ್ನೊಂದು ಅರ್ಥ ಮಾಡಿ ವ್ಯಕ್ತ ಅಂತ ಮಾಡಿಬಿಟ್ರೆ ಅವ್ಯಕ್ತ ಶಬ್ದಕ್ಕೆ ಅರ್ಥನೇ ಹೋಯ್ತಲ್ಲ. ಆ ರೀತಿ ಅರ್ಥ ಮಾಡಿಬಿಟ್ರೆ ಅವ್ಯಕ್ತ ಶಬ್ದಕ್ಕೆ ಅರ್ಥನೇ ಇಲ್ಲ. ಹಾಂ, ಯಾರು ಕಾಣಿಸ್ತಾರೆ? ಅಲ್ಲ 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 ಉತ್ತರ ಇದೆ, ಸ್ವಲ್ಪ ಇನ್ನು ಇದಾಗಬೇಕದು. ಅದಕ್ಕೆ ಹೇಳಿದರು ವೆರಿ ಸಿಂಪಲ್. ಅದು ಏನು ಉತ್ತರ ಕೊಟ್ಟರು ಅಂದರೆ ದೇವ್ರ ಅವ್ಯಕ್ತ. ನಾವು ಎಷ್ಟು ಪಲ್ಟಿವ್ ಏನು ಮಾಡಿದ್ರೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ದೃಷ್ಟಿ ಓಕೆ ಅಂತ ಅವ್ಯಕ್ತನೇ. ಆದರೆ ಅವನಾಗಿ ಕಾಣಬಲ್ಲ, ದೇವರಿಗೆ ಆ ಶಕ್ತಿ ಇದೆ, ಗೊತ್ತಾಯ್ತಾ? ಅದು ದೇವ್ರು ಎಷ್ಟು ಸಾಮರ್ಥ್ಯ ಇದೆ ಅಂದರೆ, ಇಬ್ಬರಿದ್ದಾರೆ, ಒಬ್ಬ ಧ್ರುವ, ಇನ್ನೊಬ್ರು ಯಾರೋ ಕೂತಿದ್ದಾರೆ. ದೇವ್ರಿಗೆ ಕಾಣಿಸ್ತಾರೆ. ಯಾಕೆ ಕಾಣಿಸ್ತಾನೆ ಅಂದರೆ ಇನ್ನೊಂದು ಸಮಸ್ಯೆ ಇದೆ. ಒಬ್ರ ಕಡೆ ಇಬ್ಬರಿಗೂ ಕಾಣಬೇಕಲ್ಲ ಅಂತೇಳಿ ಹಾಗೆ ಕಾಣಲ್ಲ ದೇವ್ರು. ಯಾರಿಗೆ ಕಾಣಿಸ್ತಾನೆ? ಅವನಿಗೆ ಮಾತ್ರ ಕಾಣಿಸ್ತಾನೆ. ಇದು ದೇವ್ರ ಕೆಪಾಸಿಟಿ. ಇದು ಏನೋ ಮಾಡಾಗಿಲ್ಲ. 4 ಜನ ಒಬ್ಬರು ಮನೆ ಬಿಡಲಿಲ್ಲ, ಒಬ್ಬರನ್ನು ಬಿಟ್ಟ. ಯಜಮಾನ ನೋಡಿದೆ, ನೀವು ಬರಬೇಡಿ, ನೀವು ಬನ್ನಿ ಅಂತ ಕರೆದ. ಹಾಂ, ಪಾಸ್ ಇದೆ, ಆದ್ದರಿಂದ ಮುಗೀತು. ಇನ್ನೊಬ್ರಿಗೆ ಆ ರೀತಿ ಮಾಡೋಕ್ಕೆ ಬರುತ್ತೋ ಇಲ್ಲ? ಈಗ ಆ ರೀತಿ ಆಯ್ತು, ಏನು ಸಮಸ್ಯೆನೇ ಇಲ್ಲ. ಟಿಕೆಟ್ ಇದ್ದವನು ಬಿಟ್ಟ, ಟಿಕೆಟ್ ಬಿಡಲಿಲ್ಲ, ಫುಲ್ಲಾಗಿದ್ದು, ಲೇಟಾಗಿ ಬಂದ. ಅವ್ನು ಬೇರೆ ತೋರಿಸ್ತೇವೆ, ತ್ಯಾಗ ಮಾಡಿ ಕೂಡಿಸ್ತೇವೆ, ಏನು ಮಾಡೋಕ್ಕೆ ಬರೋದಿಲ್ಲ. ಟಿಕೆಟ್ ತೊಗೊಂಡು ರಿಸರ್ವೇಷನ್ ಟಿಕೆಟ್ ಅದು. ಒಟ್ಟು ಏನಾಯಿತು ಅಂದರೆ ದೇವರು ವೈಶಿಷ್ಟ್ಯ ಇದೆ. ಅದು ಹೇಗೆ ಸಾಧ್ಯ? ಕಾಂಟ್ರಡಿಕ್ಷನ್ ಅಲ್ವಾ? ಕಾಣದೇ ಇರ್ತಕ್ಕಂಥವನು ಕಾಣಿಸ್ಬಿಟ್ಟ ಅಂದರೆ ಅಚಿಂತ್ಯಾದ್ಭುತ ದೇವರ ಶಕ್ತಿ ಅದು. ನಮ್ಮ ಎಲ್ಲ ವರ್ಕ ಹೋಗಿಬಿಡುತ್ತೆ. ನಮ್ಮ ಬುದ್ಧಿ ಶಕ್ತಿ ಉಪಯೋಗಿಸ್ಬಾರ್ದಲ್ಲಿ. ಏನು ಉಪಯೋಗಿಸ್ಬೇಕು? ದೇವರ ಶಕ್ತಿ ಅಷ್ಟೇ. ಇದು ಆಲ್ ಇನ್ ಆಲ್, ಏನು ಬೇಕಾದ್ರೂ ಮಾಡ್ತಾರೆ. ಕೇಳ್ತಾರೆ, ಅವ್ರನ್ನ ಬಿಡಲಿ, ನನ್ಯಾಕೆ ಬಿಡಲಿಲ್ಲ, ನನ್ನ ಇಷ್ಟ, ನೀನ್ಯಾಕೆ ಕೇಳೋಕ್ಕೆ ಅಂತಾನೆ. ಅಷ್ಟೇ, ಮುಗಿದೋಯ್ತು. ನನ್ನ ಇಷ್ಟ ಅಂತ ಆಯಿತಾ? ಅಲ್ರಿ ಮನೆಯೊಳಗೆ ಅವ್ರು ಯಾಕೆ ನನ್ಯಾಕೆ ಬಿಡಲಿಲ್ಲ, ಬರೀ ಬಿಡಲಿಲ್ಲ, ಒಳ್ಳೆ ದಬ್ಬಿಡ್ತೀನಿ ಹುಷಾರು ಅಂತ ಹೇಳ್ತಾರೆ. ನನ್ನ ಇಷ್ಟ ಅದು. ನನ್ನ ಏರಿಯಾ ಬರೋದ್ರೆ ನಿಮ್ಗೆ ಪರ್ಮಿಷನ್ದ ಬರಬಾರ್ದು. ಅವ್ರಿಗೆ ನಾನು ಕೊಟ್ಟಿದ್ದೀನಿ, ಬರ್ತಾನೆ. ಯಾಕೆ ಕೊಟ್ಟೆ? ನಾನು ಅದು ಕೇಳೋಕ್ಕೆ ನೀನು ಯಾರು ಅಂತ ಕೇಳ್ತಾರೆ. ಹೊತ್ತಾರೆ. ನಾವು ಮನುಷ್ಯರೇ ಇಷ್ಟು ಜೋರು ಮಾಡಬೇಕಾದ್ರೆ ದೇವ್ರು ಹೇಗಿರ್ತಾರೆ? ಅದು ನಾವು ಕೆಲವು ಸರ್ತಿ ಏನಾಗುತ್ತೆ, ಒಬ್ಬರು ಒಟ್ಟಿಗೆ ಅನಿವಾರ್ಯವಾಗಿ ಕಾಣಬೇಕಾಗತ್ತೆ. ನಾವು ದೇವರಾಗಿ ಕಾಣೋದೇ ಇಲ್ಲ, ಇರುವೇ ಇಲ್ಲ. ಆ ಶಕ್ತಿ ಇದೆ ದೇವರಿಗೆ, ಅವನಿಗೆ ಮಾತ್ರ ಕಾಣ್ತಕ್ಕಂಥದ್ದು. ಇವತ್ತು ಮ್ಯಾಜಿಕ್ ಅದು. ಪ್ರಹ್ಲಾದನ ತಾಯಿ ಗರ್ಭಿಣಿ ಕೈಯಾದು, ನಾರದು ಉಪದೇಶ ಮಾಡಿದರು. ಪ್ರಹ್ಲಾದ ಗೊತ್ತಾಯಿತು, ಅವರಮ್ಮಗೆ ಯಾಕೆ ಗೊತ್ತಾಗಲಿಲ್ಲ? ಹಾಗಿದ್ರೆ ಇದೇ ಪ್ರಶ್ನೆ ಉತ್ತರ ಇದೆ. ಈ ಪ್ರಶ್ನೆ ಅಲ್ಲೇ ಸಾಲ್ವ್ ಆಗುತ್ತೆ. ಈಗ ಏನು ಸಾಲ್ವ್ ಆಗುತ್ತೆ ಹೇಳಿ ನೋಡಂತಲ್ಲಿ. ಅಂದರೆ ಇವತ್ತು ನಮ್ಮನೆಗೆ ಕರೆಂಟ್ ಕೊಟ್ಟರೆ ಪಕ್ಕದ ಮನೆಗೆ ತೊಗೊಳಕ್ಕೆ ಬರೋಲ್ಲ. ನಮ್ಮನೆಗೆ ಅಷ್ಟೇ ಅದು. ಕಂಬ ಇದೆ, ಎಲ್ಲ ಇದೆ, ಎಲ್ಲ ವೈರು ನಾನೇ ಕೊಡ್ತೀವಿ, ಏನಿದ್ರೂ ಇಲ್ಲ. ಅವ್ರು ಹೊರಬೇಕು. ಆದ್ದರಿಂದ ಅವ್ರ ಉದ್ದೇಶ ಇದ್ದಿದ್ದು ಪ್ರಹ್ಲಾದರಿಗೆ ಹೇಳೋದಾಗಿತ್ತೆ ಹೊರತು ಇದಲ್ಲ. ಇದು ಸ್ವಲ್ಪ ಯೋಚನೆ ಮಾಡಿ, ನಮ್ಗೆ ವರ್ಕ್ ಆಗುತ್ತೆ. ಅದು 100 ಜನ ಹೋಗ್ತಿರ್ತಾರೆ, ನಮ್ಮವ್ರು ಯಾರೋ ಇದ್ದಾರೆ, ಅವ್ರು ಕರಿಬೇಕು ಅಂತ ಅನ್ಕೋತೇವೆ ನಾವು, ಗೊತ್ತಾಯ್ತಾ? ಭಾರಿ ಕರಿಬೇಕು ಅಂತೀವಿ. ಅದು ತಿರುಗಿ ನೋಡ್ತಾರೆ, ಆಶ್ಚರ್ಯ. ಉಳಿದವ್ರು ನೋಡಿದ್ರೆ ಅವ್ನು ತಿರುಗಿ ನೋಡ್ತಾನೆ. ಇದು ಸಾಮಾನ್ಯವಾಗಿ ಎಲ್ಲ ಸರ್ತಿ ಆಗೋದಿಲ್ಲ, ಕೆಲವು ಸರ್ತಿ ಕರೆಕ್ಟಾಗಿ ಆಗುತ್ತೆ. ತಕ್ಷಣ ನೋಡ್ಬಿಟ್ಟು ಅಲ್ಲಿ ಆ ಡಬ್ಬನ್ನೇ ಕರೆಕ್ಟ್ ನೋಡ್ತಾರೆ. ಈಗ ಅಂತ ಕೇಳಿ ಮತ್ತೆ ರೆಸ್ಪಾಂಡ್ ಮಾಡ್ತಾನೆ ಅದಕ್ಕೆ, ಈಗಂತಷ್ಟು ಬಂದುಬಿಡ್ತಾರೆ. ಇದು ಮ್ಯಾಜಿಕ್. ಇದು ದೇವರು ಆ ಥರ ಇಷ್ಟಿದ್ದಾರೆ, ತಾನು ತೋರಿಸ್ತಾನೆ. ಈಗ
ಅಂದರೆ ಅವನಿಗೆ ಆ ರೀತಿ ಇದ್ದರೆ ಅದು ಕರೆಕ್ಟಾಗಿ ರೀಚ್ ಆಗುತ್ತೆ. ಅದಕ್ಕೇ 1000 ಜನ ಶಿಷ್ಯರ ಪಾಠ ಕೇಳ್ಬೋದು, ಆದರೆ ಯಾರಿಗೆ ಕೇಳಬೇಕು ಅರ್ಥ ಆಗಬೇಕು ಅಂತ ಹೇಳೋರು ಮನಸ್ಸಲ್ಲಿರುತ್ತೋ ಅವ್ರಿಗೆ ಅರ್ಥ ಆಗಿ ಉಳಿದವ್ರಿಗೆ ಅರ್ಥ ಆಗಲ್ಲ ಅಂತೇಳಿ ಅದಕ್ಕೆ ಕೈಯಾದು ಹೇಳೋ ಉದ್ದೇಶ ಅವ್ರಿಗಿಲ್ಲ. ಯಾರಿಗಿತ್ತು? ಆದ್ದರಿಂದ ಪ್ರಹ್ಲಾದ ಅರ್ಥನೂ ಮಾಡ್ಕೊಂಡ್ರೆ ಉಡಿಸ್ಕೊಂಡ, ಆ ತಾಯಿಗೆ ಉಳಿಲಿಲ್ಲ. ಉಡಿ ಏನಾಯ್ತು, ಅದು ಬಿಟ್ಟೋಯ್ತು. ಆದ್ದರಿಂದ ಇಲ್ಲದ್ರೆ ಸಪೋರ್ಟ್ ಮಾಡ್ತಿಲ್ಲ, ಸಪೋರ್ಟ್ ಮಾಡೋಕ್ಕಾಗಲಿಲ್ಲ. ಒಳ್ಳೆಯವ್ರು ಕೆಟ್ಟಳು ಅಂತಲೇ ಹೇಳಿಲ್ಲ, ಆದರೆ ಈ ಸಿನಿಮಾ ನಾಟಕದಲ್ಲಿ ತೋರಿಸೋಷ್ಟು ಜ್ಞಾನ ಇರಲಿಲ್ಲ. ಸಿನಿಮಾ ನಾಟಕದಲ್ಲಿ ಏನೇನೋ ತೋರಿಸ್ಬೇಕು, ಯಾಕಂದ್ರೆ ಎಡಿಬೇಕು, 3 ತಾಸು ಎಡಿಬೇಕಲ್ಲ, ಅದರ ಏನೇನೋ ತೋರಿಸ್ತಾ ಹೋಗ್ತಾರೆ, ಅದು ತಪ್ಪದು. ಯಾರೂ ಪ್ರಹ್ಲಾದ ಸಪೋರ್ಟ್ ಮಾಡಲಿಲ್ಲ, ಕೇಳಿದ ತಾಯಿಯೂ ಮಾಡಲಿಲ್ಲ. ಬಹಳ ಆಶ್ಚರ್ಯ ಅದು. ಕಾರಣ ಏನಂದರೆ ಬೇರೆ ಕಾರಣಗಳ ಜೊತೆ ಇದೊಂದು ಕಾರಣ. ಅಲ್ಲೇ ಹೇಳ್ತಾರೆ ಇದನ್ನು ಆಚಾರ್ಯ, ಅದಕ್ಕೆ ಉತ್ತರ ಕೊಟ್ಟು ಮೊದಲೇ ಅಧ್ಯಾಯ ತಾತ್ಪರ್ಯ ನೆನಪಿಟ್ಕೋಬೇಕು. ಯದ್ದದ್ಯಾತ್ ಸುಪ್ರಸನ್ನಧೀಹಿ ಶಿಷ್ಯಾಯ ತತ್ ಸತ್ಯಂ ಭವತಿ. ಯಾರು ಹೇಳ್ತಾರೋ ಅವನಿಗೆ ಮಾತ್ರ ವರ್ಕ್ ಆಗುತ್ತೆ, ಹೊರತು ಉಳಿದವ್ರಿಗೆ ವರ್ಕ್ ಆಗೋದಿಲ್ಲ ಅದು. ಅದಕ್ಕೆ ನಮ್ಮಲ್ಲಿ ಡಾಕ್ಟ್ರ್ ಬಗ್ಗೆ ಎಲ್ಲ ಹೇಳ್ತಾರೆ, ಔಷಧಿನ ನೀವು ಅದನ್ನು ನೋಡಿ ತೊಗೊಳಕ್ಕೆ ಹೋಗಬೇಡಿ, ಗೊತ್ತಾಯ್ತಾ? ನಿಮಗೊಂದು ರೋಗ ಇದೆ, ಇಬ್ಬರು ನೆಗಡಿ ಕಮ್ಮಿ ಇದೆ, ಅವ್ನಿಗೆ ವಾಸಿ ಆಯಿತು, ತಾನು ತೊಗೊಳಕ್ಕೆ ಹೋದ, ತೊಗೋತಾರೆ, ತುಂಬ ಜನ ತೊಗೊಂಡೇ ಬಿಡ್ತಾರೆ, ಅದೇನು ವ್ಯತ್ಯಾಸನೇ ಇಲ್ಲ, ತೊಗೊಳ್ಬಾರ್ದು ಹಾಗೆ ಅಂತ ಹೇಳ್ತಾರೆ. ಅದಕ್ಕೆ ಅವನ ಕೇಸೇ ಬೇರೆ, ಅದೆಲ್ಲ ಸಂಬಂಧಪಟ್ಟ ಡಾಕ್ಟ್ರನ್ನ ಕೇಳಿಯೇ ತೊಗೋಬೇಕೇ ಹೊರತು ಅವನಾಗಿ ಅವನು ತೊಗೊಳಕ್ಕೆ ಹೋಗಬಾರ್ದು, ಅಪರಾಧ. ಇದು ಔಷಧಿ ಹಾಗೋ ಶಾಸ್ತ್ರ ಔಷಧಿ ಆದ್ದರಿಂದ ಅದು ಕೂಡ ಹಾಗೇ ಎಲ್ರಿಗೂ ಈಕ್ವಲಾಗಿ ಹೇಳೋದಕ್ಕೆ ಬರೋದಿಲ್ಲ. ಕೃಷ್ಣ ನೋಡಲಿ ಅಂತ ಅಪೇಕ್ಷೆ ಪಟ್ಟ ನೋಡೋದಿಲ್ಲ, ನೋಡೋಕ್ಕೆ ಬರೋದಿಲ್ಲ. ಆಗ ದುರ್ಯೋಧನ ಕಾಣಲಿಲ್ಲ. ಅದು ಆಚಾರ್ಯ ಬರೀತಾರೆ, ಯಾರು ಭಕ್ತರಾಗಿದ್ದು ಅವ್ರಿಗೆ ಮಾತ್ರ ಕಾಣಿಸ್ತವ್ರು, ದೊಡ್ಡಗೆ ಕಾಣಿಸಲಿಲ್ಲ. ಇವತ್ತು ಲೈಟ್ ಫ್ರೀ ಕೊಡ್ತೀವಿ ಅಂದರೆ ಎಲ್ರಿಗೂ ಕೊಟ್ಟರೆ ಯಾರಿಗೆ? ಆ ಕಂಡೀಷನ್ ಫುಲ್ಫಿಲ್ ಆದವ್ರಿಗೆ ಮಾತ್ರ, ಉಳಿದವ್ರಿಗೆಲ್ಲ ಕೊಡೋದಿಲ್ಲ. ಓಂ ತದವ್ಯಕ್ತಮಾಹಿ ಓಂ ಅವ್ಯಕ್ತೋಪಿ ಸ್ವಶಕ್ತೈವ. ಆಚಾರ್ಯ ಮಾತು ನೋಡಿ ಇಷ್ಟೇ, ಅವ್ಯಕ್ತೋಪಿ ಸ್ವಶಕ್ತೈವ ಭಕ್ತಾನಾಂ ದೃಶ್ಯತೆ ಹರಿಹಿ. ಅದು ಅವ್ಯಕ್ತ ಅಂಬೋದು ಅಬ್ಸಲ್ಯೂಟ್ ಸೆನ್ಸ್ನಲ್ಲೇ ಕರೆಕ್ಟು. ಸ್ಟಿಲ್ ಕಾಣ್ತಾನೆ ಎಂಬುದು ಕರೆಕ್ಟ್, ಯಾಕಂದರೆ ದೇವರು ತಾನು ಕಾಣ್ತಾನೆ, ಎಷ್ಟು ದೇವ್ರ ಕೈಲಿದೆ, ಅದು ಸ್ವತಂತ್ರ. ಬೇಕಾದ್ರೆ ಕಾಣದೇ ಇರಬಲ್ಲ, ಕಾಣಲೂಬಲ್ಲ, ಅದು ದೇವ್ರ ಮಹಿಮೆ. ಅಲ್ಲಿ ಮಾತು ಬರೋದಿಲ್ಲ. ಯಾರು ದೇವ್ರ ಈ ಕಾನ್ಸೆಪ್ಟ್ ಒಪ್ಪೋದಿಲ್ಲ ಅವ್ರಿಗೆ ಕಾಂಟ್ರಡಿಕ್ಷನ್ನು, ಅವ್ರಿಗೆ ಉತ್ತರ ಕೊಡೋಕ್ಕೆ ಬರೋದಿಲ್ಲ ಅದಕ್ಕೆ. ಹಾಂ, ಅವ್ಯಕ್ತೋಪಿ ಸ್ವಶಕ್ತೈವ ಭಕ್ತಾನಾಂ ದೃಶ್ಯತೆ ಹರಿಹಿ ಅಂಥೇಳಿ ಸೂತ್ರ. ಅದಕ್ಕೆ ಆಚಾರ್ಯ ಕೊಟ್ಟ ವಿವರಣೆ. ಭಕ್ತಾನಾಮಪಿ ಭಕ್ತಾನಾಂ ಅವ್ಯಕ್ತೋಪಿ ಇತ್ಯನ್ವಯ. ಭಕ್ತಾನಾಂ ಅಲ್ಲಿ ಕೃಷ್ಣ ವಿಶ್ವರೂಪ ತೋರಿಸಿದಾಗ, ಇಲ್ಲಿ ಬಿಟ್ಟುಬಿಡಿ, ಉದ್ಯೋಗಪುರದಲ್ಲಿ ತೋರಿಸಿದಾಗಲೂ ಕೂಡ ದುರ್ಯೋಧನ ಕಣ್ಣು ಮುಚ್ಕೊಂಡ್ಬಿಟ್ಟು ಅವರಿಗೆ ಕಾಣಿಸ್ಲೇ ಇಲ್ಲ. ಏನೋ ಮ್ಯಾಜಿಕ್ ಮಾಡಿದ ಕೃಷ್ಣ ಅಂದ್ಕೊಂಡ್ರೆ ಹೊರತು ಕಾಣಿಸ್ತಿಲ್ಲ. ಯಾರನ್ನು ಯೋಗ್ಯ ಅವ್ರಿಗೆ ಮಾತ್ರ. ಧೃತರಾಷ್ಟ್ರನಿಗೆ ಕಣ್ಣೇ ಇಲ್ಲ, ಅವನಿಗೆ ಕಾಣಿಸಾಗ ಮಾಡಿದ. ಈ ಕಣ್ಣಿದ್ದವ್ರಿಗೆ ಕಾಣಿಸ್ತಂತೆ ಮಾಡಿದ. ಇದೆಲ್ಲ ಹೇಗೆ ಸಾಧ್ಯ ಅಂದರೆ ಸೈನ್ಸ್ ಪ್ರಕಾರ ಸಾಧ್ಯ ಇಲ್ಲ, ಶಾಸ್ತ್ರ ಪ್ರಕಾರ ಸಾಧ್ಯ. ಯಾಕೆ ಶಾಸ್ತ್ರ ಒಪ್ಪಿರೋದು ಯಾರನ್ನು? ದೇವರನ್ನು. ಅದಕ್ಕೆ ಮುಂದೇನು ಉಪದೇಶಾಧಿಕರಣ. ಇನ್ನೂ ಕೆಲವು ಎಲ್ಲ ಎಷ್ಟು ಪ್ರಶ್ನೆಗೆ ಉತ್ತರ ಕೊಡ್ತಾರೋ ಗೊತ್ತಾ? ಬ್ರಹ್ಮಸೂತ್ರ ಓದಿಬಿಟ್ರೆ ಅದಕ್ಕೆ ಆಲ್ ಇನ್ ಆಲ್ ಇಡೀ ಎಷ್ಟು ವೇದಾದಿಗಳಲ್ಲಿ ಎಲ್ಲ ವಿಷಯ ಹೇಳಿದ ಅದಿಷ್ಟನ್ನು ಸಮ್ಮರಿ ಕೊಟ್ಬಿಡ್ತಾರೆ. ಬರೀ 222 ಅಧಿಕರಣದೊಳಗೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯ. ನಮ್ಮ ಜನ ಡೌಟೆಲ್ಲ ಕ್ಲಿಯರ್ ಆದಮೇಲೆ ಶಾಸ್ತ್ರ ಓದ್ತೀವಿ ಅಂತಾರಲ್ಲ, ಅದು ತಪ್ಪದು. ಡೌಟ್ ಕ್ಲಿಯರ್ ಆಗಲಿಕ್ಕೆ ಶಾಸ್ತ್ರ ಓದಬೇಕು. ರೋಗ ವಾಸಿ ಆದಮೇಲೆ ನಾವು ಡಾಕ್ಟ್ರಿಗೆ ತೋರಿಸ್ತೀವಿ ಅಂದಾಗುತ್ತೆ ಅಷ್ಟೆ. ಅಂತ ದೊಡ್ಡ ಪ್ರಶ್ನೆ ಕೇಳ್ತಾ ಬುದ್ಧಿವಂತರಂತ ಕರ್ಕೊಂಡ್ಬಿಡ್ತಾರೆ, ಅದು ಪದ್ಧತಿ ಆಗೋದು.